ಅಂತೆ ಕರೆಂಟ್ ಫ್ರೀ ಈಗ ಬರ್ತಾ ಇದೆ ನೋಡಿ. ಅದು ಯಾರೋ ಒಂದು ಕಂಪ್ನಿ ಕೊಟ್ಟವ್ರು, ಇವರು ಒಂದು ಕಂಪ್ನಿ ಕೊಟ್ಟವ್ರೆ. ₹1,000 ಇತ್ತು ಒಂದು ಮೀಟ್ರಿಗೆ. ಹೊಸ ಮೀಟ್ರ್ ನೀವು ಹಾಕ್ಸ್ಕೋಬೇಕು. ಇವತ್ತು ₹5,000 ಆಗ್ತಾ ಇದೆ ನಿಮ್ಮ ಬಡ್ಜೆಟಲ್ಲಿ. ಅಲ್ಲಿ ಮತ್ತು ನೀವು ಕೊಟ್ಟಿದ್ದೇನು ಫ್ರೀ? ಬರೀ ಬಾಯಲ್ಲಿ ಫ್ರೀ ಹೇಳಿ ಜನನ ಹೆಂಗೆ ಮೋಸ ಮಾಡ್ತಾ ಇದ್ದೀರಿ. ಯು ಆರ್ ಡಿಸೀವಿಂಗ್ ದ ಪೀಪಲ್ ಆಫ್ ಕರ್ನಾಟಕ ಮಿಸ್ಟರ್ ಸಿದ್ದರಾಮಯ್ಯ ಥ್ರೂ ಯುವರ್ ಬಡ್ಜೆಟ್. ನೋ, ಇದಲ್ಲ. ಬಸ್ ಫೇರ್ ಎಲ್ಲ ಜಾಸ್ತಿ ಮಾಡಿದ್ರಿ, ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ರಿ, ಹೆಂಡ ಸಾರಾಯ ರೇಟ್ ಜಾಸ್ತಿ ಮಾಡಿದ್ರಿ, ಮತ್ತು ನಮ್ಮ ಇದ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಒಂದೇ ಎರಡೇ ಬಿಫೋರ್ ಬಡ್ಜೆಟ್ಟೇ ನೀವು ಜಾಸ್ತಿ ಮಾಡಾಕ್ಬಿಟ್ರಿ. ಈಗ ಬಡ್ಜೆಟ್ ಕೊಟ್ಟಿದ್ರೆ ಇನ್ಮೇಲೆ ಇನ್ನೂ ಜಾಸ್ತಿ ಆಯಿತು. ಬಿಫೋರ್ ಬಡ್ಜೆಟ್ಟೇ ನೀವು ಜಾಸ್ತಿ ಮಾಡಿ ಈಗ ಮತ್ತಿರ್ಗಿ ಹೆಚ್ಚು ಮಾಡಿದ್ದೀರ ನಿಮ್ಮ ಬಡ್ಜೆಟಲ್ಲಿ. ಅಲ್ಲಿ ಎಲ್ಲಿಗೆ ಸಾಮಾನ್ಯ ಜನರಿಗೆ ನೀವೇನು ಕೊಡ್ತಾ ಇದ್ದೀರಿ ನಿಮ್ಮ ಬಡ್ಜೆಟಲ್ಲಿ? ಸಾಮಾನ್ಯ ಜನರಿಗೂ ಸಮಾಧಾನಕರವಾಗಿ ತಮ್ಮ ಸಂಸಾರವನ್ನು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಾಗಿಸೋದಂತಕ್ಕೆ ಸರ್ಕಾರ ಏನು ಕೊಡ್ತಾ ಇದೆ? ಇಟ್ಸ್ ಮೋರ್ ಇಂಪಾರ್ಟೆಂಟ್. ನೀವು ಹೇಳಿದ್ರಿ ಯಾಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂದರೆ, ಸಾಮಾನ್ಯ ಜನರು ಭಾಳ ಕಷ್ಟದಲ್ಲಿದ್ದಾರೆ. ಅವ್ರ ಕಷ್ಟನ ನೀಗಿಸೋದಕ್ಕೋಸ್ಕರ ನಾನು ಈ ಗ್ಯಾರಂಟಿ. ಎಲ್ಲಪ್ಪ ಹೇರ್ತಾ ಇದ್ದೀರಾ. ನಡು ಬಿದ್ದೋಗ್ತಾ ಇದೆ ಸಾಮಾನ್ಯ ಜನರು. ಅಷ್ಟರ ಮಟ್ಟಿಗೆ ಟ್ಯಾಕ್ಸ್ ಹೇರ್ತಾ ಇದ್ದೀರಾ ಇವತ್ತಿನ ದಿವಸ. ಛೇ ನೋ ಇದೆಲ್ಲ ಮಿಸ್ಟರ್ ಸಿದ್ದರಾಮಯ್ಯ. ಆಮೇಲೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನೇ ಕದಿಡ್ತಾ ಇದ್ದೀರಾ. ಯಾಕೆ ಬೇಕಾಗಿತ್ತು? ಹಿಂದೂ ಮುಸ್ಲಿಂ ನೋಡಿ ಶುರು ಆಗುತ್ತೀನ. ಈಗಾಗಲೇ BJPಯವರು ನಮ್ಮ ಪಾರ್ಟಿಯವರು ಹೇಳ್ತಾ ಬರ್ತಾವ್ರೆಲ್ಲ ಕಡೆ, ಇದು ಸಾಬರ್ ಬಡ್ಜೆಟ್. ಎಲ್ಲಿಗೆ? ಸಮಾಜದ ಸ್ವಾಸ್ಥ್ಯವನ್ನು ಯಾವ ರೀತಿ ಕದಿಡ್ತಾ ಇದ್ದೀರ ನೀವು? ಒಂದು ಪ್ರತ್ಯೇಕತಾ ಮನೋಭಾವಕ್ಕೆ ನೀವೆಲ್ಲೋ ನಾಂದಿ ಹಾಡಿಬಿಟ್ರಿ ಸಿದ್ದರಾಮಯ್ಯ. ಕುಲ ಕಸುಬುಗಳೆಲ್ಲ ಹೋಗ್ಬಿಟ್ರು. ನಾವು ಕುರುಬರಿಗೆ ಏನ್ರಿ ಮಾಡಿದ್ರಿ ಸಿದ್ದರಾಮಯ್ಯ? ಕುರುಬರು ನಿಮಗೆ ತನು ಮನ ಧನ ಅರ್ಪಣೆ ಆಯಿತು. ಕುರಿ ಸಾಕೋದು ಇಟ್ಸ್ ಎ ಕಮ್ಯುನಿಟಿ, ಇಟ್ಸ್ ನಾಟ್ ಎ ಕಾಸ್ಟ್, ಇಟ್ಸ್ ಎ ಕಮ್ಯುನಿಟಿ. ಕುರಿ ಸತ್ರೆ ₹5,000 ಕೊಡ್ತೀನಿ ಅಂತ ಹಿಂದಿನ ಬಡ್ಜೆಟಲ್ಲಿ ಹೇಳಿದ್ರಿ. 1 ವರ್ಷ ಕೊಟ್ಟು ನಿಲ್ಲಿಸ್ಬಿಟ್ರಿ. ಈಗ ಹೇಳ್ತಾ ಇದ್ರೆ 7,500 ಕೊಡ್ತೀವಿ. ಅಯ್ಯೋ, 5,000ನೇ ಕೊಡಲಿಲ್ಲ, 7,500 ಕೊಟ್ಟು ಸುಳ್ಳು ಹೇಳ್ತಾ ಇದೆಯಾ? ಕುರುಬರಿಗೆ ಮೋಸ ಮಾಡ್ತಾ ಇದ್ದೀನಿ ನೋಡಿ. ಇಟ್ಸ್ ಎ ಪ್ರೊಫೆಷನ್ ಹೇಳ್ತೀನಲ್ಲ. ಸರ್ಕಾರಕ್ಕೆ ಎಲ್ಲೆಲ್ಲಿ ಆದಾಯ ಬರ್ತದೆ ಅಂತಕ್ಕಂಥದ್ದನ್ನೇ ತಿಳಿದುಕೊಳ್ಳದಂಥ ಒಬ್ಬ ಮೂರ್ಖನ ರೀತಿಯಲ್ಲಿ ಫೈನಾನ್ಸ್ ಮಿನಿಸ್ಟ್ರು ನೀವು. ನೋಡಿ, ಜಗತ್ತಲ್ಲಿ ಅತ್ಯಂತ ಹೆಚ್ಚು ಕುರಿಗಳಿರುವಂಥದ್ದು ಯುರೋಪ್, ಸೆಕೆಂಡ್ ಇಂಡಿಯಾ. ಕರ್ನಾಟಕದಲ್ಲಿ 1,10,00,000 ಚಿಲ್ಲರೆ ಕುರಿಗಳಿದ್ದಾವೆ, ಆಡು ಕುರಿಗಳು. ಎಂಥದ್ದು ಇವತ್ತು ಎಷ್ಟು ₹700 ಎಲ್ರಿ ಒಂದು kg ಮಾಂಸಕ್ಕೆ ಇವತ್ತು. ಇದನ್ನು ಯಾವ ರೀತಿ ಡೆವಲಪ್ ಮಾಡ್ಬೋದಾಯಿತು? ಈ ಸಮುದಾಯಗಳವರ ಆದಾಯ, ಆರ್ಥಿಕ ಬಲ ಹೇಗೆ ಮಾಡ್ಬೋದಾಯಿತು? ಯಾವುದು ಯೋಚನೆ ಇಲ್ಲ ನಿಮಗೆ. ಸುಮ್ಮನೆ ಈ ಕುರುಬರು ಹುಡುಗರು ಜೈ ಕೂಕ್ಕತ್ತವೆ. ಯಾಕೆ ಕೂಕೋತೀವಿ ಅವಕ್ಕೆ ಗೊತ್ತಿಲ್ಲ ಪಾಪ. ಅವ್ರನ್ನ ಮಂಗರಾಗಿ ಇಟ್ಬಿಟ್ಟಿದ್ದೀರ ನೀವು. ಮತ್ತು ಯಾವುದೇ ದೇಶ, ರಾಜ್ಯ, ಆರೋಗ್ಯ, ಅಕ್ಷರ ಭಾಳ ಇಂಪಾರ್ಟೆಂಟ್. ಅಯ್ಯೋ ರಾಮ, ಅಲ್ಲ ರೀ, ನಾವೆಷ್ಟು ನೀಟಾಗಿ ಮಾಡಿಟ್ಟಿದ್ವಿ ಇವತ್ತು. ಸರ್ಕಾರಿ ಶಾಲೆಗಳೆಲ್ಲ ಅದ್ಯಾವುದೋ ಲೈಟ್ ಅಂತೆ, 1,200 ಕೋಟಿ ಅಂತ. ಅದಕ್ಕೆ ಅದೇನೇನೋ ಬರ್ಕೊಂಡು ಕೂತಿದ್ರಿ ಅದರಲ್ಲಿ.